ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಹಾಗೂ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಆಲ್ ಕರ್ನಾಟಕ ದರ್ವೇಶ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ ಅವರು ಒತ್ತಾಯಿಸಿದ್ದಾರೆ. ಅವರು ಇಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, AICC ಅಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರಲ್ಲಿ ಮನವಿ ಮಾಡಿ ರಾಜ್ಯದಲ್ಲಿ ಚುನಾವಣಾ ಪೂರ್ವದಲ್ಲಿ ಮುಖ್ಯಮಂತ್ರಿಯ ಸ್ಥಾನ 2.5 ವರ್ಷಗಳ ಅವಧಿಯ ನಂತರ DK ಶಿವಕುಮಾರ್ ಅವರಿಗೆ ನೀಡಲು ನಿರ್ಧರಿಸಲಾಗಿತ್ತು. ಅದರಂತೆ ಮುಂದಿನ ಅವಧಿಯ ಮುಖ್ಯಮಂತ್ರಿಯಾಗಿ DKಶಿಗೆ ನೀಡಬೇಕು. ರಾಜ್ಯದಲ್ಲಿ ಕಳೆದ 50 ವರ್ಷಗಳಿಂದ ಪಕ್ಷವನ್ನು ಶಿಸ್ತಿನಿಂದ ಹಾಗೂ ಒಗ್ಗಟ್ಟಿನಿಂದ ಬಲಪಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಮುಖಂಡರುಗಳನ್ನು ಸೂಕ್ತವಾದ ಸ್ಥಾನಮಾನ ನೀಡಬೇಕು ಎಂದು ಒತ್ತಾಯಿಸಿದರು. ಇಲ್ಲವಾದರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಕಾರ್ಯಕರ್ತರುಗಳು ಪಕ್ಷದ ಕಾಂಗ್ರೆಸ್ ನಾಯಕರುಗಳ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಕಲಾಮುಲ್ಲಾ ಶಾ ಅವರು, ನಾವು ಸಂಘಟನೆಯವರು, ನಾವು ಆಲ್ ಕರ್ನಾಟಕ ಸೂಫಿ ದರ್ವೇಶ್ ಅಸೋಸಿಯೇಷನ್ ಕಡೆಯವರು, ನಮಗೆಲ್ಲ ಬೆಳೆಸ್ಕೊಂಡ್ಬಂದಿದ್ದಾರೆ, ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮಲ್ಲಿ ನಮ್ಮ ಕ್ಯಾಸ್ಟ್ ದರ್ವೇಶು ಈ ಕರ್ನಾಟಕದಲ್ಲಿ 5 ಲಕ್ಷದ ಚಿಲ್ಲರೆ ಇದ್ದಾರೆ, 5 ಲಕ್ಷದ ಜಾಸ್ತಿ ಇದ್ದಾರೆ. ಅಷ್ಟು ಜನಕ್ಕೂ ಅವರು ಎಲ್ಲ ಪ್ರತಿನಿಧಿ ಇದು ಮಾಡಿಕೊಂಡು ಅವರೆಲ್ಲ ನಮಗೆ ಬೆಂಬಲ ಕೊಟ್ಕೊಂಡು ನಮ್ಮ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ನಮಗೆಲ್ಲ ತಗೊಂಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗಟ್ಟಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಹಾಗೆ ನೋಡಿ, ಇವಾಗ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಯಾರಿಗೆ ಕೊಡ್ತಾರೆ? ಕಾಂಗ್ರೆಸ್ನಲ್ಲಿ ಅವರು ಸೀನಿಯರು, ಬೇರೆಯವ್ರು ಯಾರಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರಿದ್ದಾರೆ ನೋಡಿ? ಅದೇ ಒಂದು ಅದೇ ಅಂದರೆ ನೋಡಿ, ಇದು ನಮ್ಮ BK ಹರಿಪ್ರಸಾದ್ ಅವರು ತುಂಬ ಸೀನಿಯರು, 55 ವರ್ಷ ಅವರು ರಾಜಕೀಯದಲ್ಲಿ. ನಾನು ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಟೈಮ್ನಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೆ, ಬೆಂಗಳೂರಿನಲ್ಲಿ ಉಪಾಧ್ಯಕ್ಷ ಆಗಿದ್ದೆ. ಯೂತ್ ಕಾಂಗ್ರೆಸ್ ಸೌತ್ ಬೆಂಗಳೂರು ಉಪಾಧ್ಯಕ್ಷ ಆಗಿದ್ದೆ ನಾನು. ನಮಗೆಲ್ಲ ಬೆಳೆಸ್ಕೊಂಡ್ಬಂದಿರೋರಲ್ಲ ಅವರೆಲ್ಲ ನೋಡಿ, ಅವ್ರಿಗೆಲ್ಲ ಕೊಟ್ಟಿಲ್ಲ ಅಂದರೆ ನೋಡಿ, ತನ್ವೀರ್ ಸೇಠ್ ಯಾರಂದರೆ ಅವರಪ್ಪ ಅಜಿತ್ ಸೇಠ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ದಿಲ್ಲಿ ಲೆವೆಲಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ನೀವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಅವ್ರಿಗೆಲ್ಲ ನೀವು ಸರಿಯಾಗಿ ನೀವು ಬೆಳೆಸ್ಕೊಂಡ್ರೆ ಇದು ಮಾಡ್ಕೊಂಡು ಬೆಳೆಸ್ಕೊಂಡ್ಬಂದ್ರೆ ಪಕ್ಷದಲ್ಲಿ ಪಕ್ಷ ಉದ್ಧಾರ ಆಗತ್ತೆ. ಮುಂದಿನ 28ನೇ ಇಸ್ವಿನಲ್ಲಿ ಏನು MLA ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ನಲ್ಲಿ ಎಲ್ಲ ತಿರ್ಗಾ ಕಾಂಗ್ರೆಸ್ ಬರೋಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. DK ಶಿವಕುಮಾರ್ಗೆ, BK ಹರಿಪ್ರಸಾದ್ಗೆ ಮತ್ತು ತನ್ವೀರ್ ಸೇಠ್ ಅವ್ರಿಗೆ 3 ಜನಕ್ಕೂ ಅವ್ರವ್ರ ಸ್ಥಾನ ಅವ್ರಿಗೆ ಕೊಡಬೇಕು, CM ಕೊಡಬೇಕು ಅಂತ ನಮ್ಮ ಆಲ್ ಕರ್ನಾಟಕ ಸೂಫಿ ದರ್ವೇಶ್ ಅಸೋಸಿಯೇಷನ್ ಕಡೆಯಿಂದ ನಾನು ಅಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ